Good news, good news, good news. First year PUC students, my dear lovely students, you are waiting for this video. ಇದೇ ವಿಡಿಯೋಗಾಗಿ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ರಿ ಆಯಿತಾ. ಆ ವಿಡಿಯೋವನ್ನು ತೆಗೆದುಕೊಂಡು ಬಂದಿದ್ದೇನೆ. 2024-25ನೇ ಸಾಲಿನ ಅಂದರೆ ಈ ವರ್ಷ ಪ್ರಥಮ PUCಯ ವಾರ್ಷಿಕ ಪರೀಕ್ಷೆಯ ತಾತ್ಕಾಲಿಕ ವೇಳಾಪಟ್ಟಿ ನಿಮಗೋಸ್ಕರ ಈಗಾಗಲೇ ಒಂದು ಏನಂತೀರ ಸರ್, ಅದು ಟೆಂಟೇಟಿವ್ ಟೈಮ್ ಟೇಬಲನ್ನು ರಿಲೀಸ್ ಮಾಡಲಾಗಿದೆ. ಅರ್ಥ ಆಗುತ್ತಾ? ಆನ್ಯುವಲ್ ಎಕ್ಸಾಮ್ ಟೈಮ್ ಟೇಬಲ್ ರಿಲೀಸ್ ಆಗಿದೆ. ನಿಮ್ಮ ಎಲ್ಲ ಪರೀಕ್ಷೆಗಳು ಬೆಳಗ್ಗಿನ ಜಾವ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ನಡೆಯಲಿವೆ. ಬನ್ನಿ, ಯಾವ ವಿಷಯಗಳು ಏನಂತೀರ ತಾವುಗಳು ಯಾವ ದಿನದಂದು ಹಾಗೂ ಅದರ ಇದು ವಿಷಯ ಸಂಕೇತ ಅಂತ ಇದೆ ಅಲ್ವಾ, ಸಬ್ಜೆಕ್ಟ್ ಕೋಡ್ ಅಂತ ಅರ್ಥ. ಯಾಕಂದರೆ ಕೆಲವೊಬ್ಬರಿಗೆ ಅರ್ಥ ಆಗ್ತಾ ಇರಲ್ಲ, ಗಣಿತ ಏನಿದು ಗಣಿತಶಾಸ್ತ್ರ ಅಂತ ಇದೆ, ಕೆಲವೊಬ್ರಿಗೆ ಇದೇನು ಅಂತಲೇ ಅರ್ಥ ಆಗ್ತಿರಲ್ಲ. ಹಾಗಾಗಿ ಇಲ್ಲಿ ಇರುವಂಥದ್ದು ಕ್ಲಿಯರ್ ಆಲ್ ಆಫ್ ಯು. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮೀ ಸ್ಟಾರ್ಟ್ ದಿಸ್ ವಿಡಿಯೋ ಆಯಿತಾ. 14/12/2025 ಮುಂದಿನ ತಿಂಗಳು 14ನೆಯ ತಾರೀಕು. ಯಾವ ದಿನ ಅಂತ ಎಲ್ಲರಿಗೂ ಗೊತ್ತು, ಫೆಬ್ರವರಿ 14 ಏನು ಅಂತ ಭಾಳ ಖುಷಿಯಾಗಿರ್ತವ್ರೆ. ಹಾಗಾಗಿ ಫಸ್ಟ್ ದಿನವೇ ಲೆಕ್ಕಶಾಸ್ತ್ರ ಹಾಗೂ ಗಣಿತಶಾಸ್ತ್ರ ಪರೀಕ್ಷೆಗಳನ್ನು ಇಡಲಾಗಿದೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಆ ಸಬ್ಜೆಕ್ಟ್ ಕೋಡ್ ಕೂಡ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಅದು ಕೂಡ 35 ಗಣಿತಶಾಸ್ತ್ರ ಅಂದರೆ ಹಾಗೂ ಲೆಕ್ಕಶಾಸ್ತ್ರ ಅಂದರೆ 30 ಅಂತ. ಎನಿಹೌ ಸೆಕೆಂಡ್ ನೋಡೋಣ ಎಕ್ಸಾಮ್ ಯಾವತ್ತು ಅಂತ. 15/2/2025 ನೋಡಿ, ಫೆಬ್ 15ನೆಯ ತಾರೀಕು ಎಲ್ಲರಿಗೂ ಕೂಡ ಆರ್ಟ್ಸು, ಕಾಮರ್ಸು, ಸೈನ್ಸ್ ವಿದ್ಯಾರ್ಥಿಗಳಿಗೆ ಕನ್ನಡ ಎಕ್ಸಾಮ್ ಇರುತ್ತೆ. ಪ್ರಥಮ PUCಯ ವಿದ್ಯಾರ್ಥಿಗಳೇ 16ನೆಯ ತಾರೀಕು ರಜೆ ಆಗಿರುತ್ತೆ. ನೆಕ್ಸ್ಟು 17ನೆಯ ತಾರೀಕು ಫೆಬ್ 17ಕ್ಕೆ ಆಂಗ್ಲ ಭಾಷೆ ಅಂತ ಹೇಳಿದರೆ ಸಬ್ಜೆಕ್ಟು ಇಂಗ್ಲೀಷ್ ಆಗಿರುತ್ತೆ. ಎಲ್ಲರಿಗೂ ಕೂಡ ಇಂಗ್ಲೀಷ್ ಆಯಿತಾ, ಇಂಗ್ಲೀಷ್ ಎಕ್ಸಾಮ್ ಇರುತ್ತೆ. ಯಾವತ್ತು? 17 ಫೆಬ್ 2025 ಇಂಗ್ಲೀಷ್ ಎಕ್ಸಾಮ್ ಇರುತ್ತೆ ಎಲ್ಲರಿಗೂ ಆಯಿತಾ. 80 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇತಿಹಾಸವನ್ನು ನೋಡೋಣ ಈಗ. 18ನೆಯ ತಾರೀಕು ಕಂಟಿನ್ಯೂಸ್ ಎಕ್ಸಾಮ್ ಇದೆ ನೋಡಿ ಸರ್. 18ನೆಯ ತಾರೀಕು ಇತಿಹಾಸ, ಎಲೆಕ್ಟ್ರಾನಿಕ್ಸ್, ಗಣಕ ವಿಜ್ಞಾನ ಅಂತ ಇದೆ, ಹೌದಲ್ವ. 21, 40, 41 ಅದು ಸಬ್ಜೆಕ್ಟ್ ಕೋಡ್ ಆಗಿರುತ್ತೆ ಆಯಿತಾ. 18/2/2025 ನಂತರದಲ್ಲಿ 19-2025 ಭೌತಶಾಸ್ತ್ರ ಅಂದರೆ ಫಿಸಿಕ್ಸು, ವ್ಯವಹಾರ ಅಧ್ಯಯನ ಅಂದರೆ ಬಿಸ್ನೆಸ್ ಸ್ಟಡೀಸು, ಸಮಾಜಶಾಸ್ತ್ರ ಅಂತ ಹೇಳಿದರೆ ಯಾವುದು ಸರ್? ಸೋಷಿಯಾಲಜಿ. ಕ್ಲಿಯರ್? ಕನ್ನಡ ಇಂಗ್ಲೀಷ್ನವ್ರಿಗೆ ಅರ್ಥ ಆಗಬೇಕಲ್ವಾ. 19ನೆಯ ತಾರೀಕು ಆಯಿತಾ ಫೆಬ್ ಮುಂದಿನ ತಿಂಗಳು 19ನೇ ತಾರೀಕು ಫಿಸಿಕ್ಸ್ ಎಕ್ಸಾಮ್ ಇರುತ್ತೆ. ವ್ಯವಹಾರ ಅಧ್ಯಯನ ಅಂತ ಹೇಳಿದರೆ ಬಿಸ್ನೆಸ್ ಸ್ಟಡೀಸ್ ಇರುತ್ತೆ. ಸಮಾಜಶಾಸ್ತ್ರ ಅಂದರೆ ಸೋಷಿಯಾಲಜಿ ಎಕ್ಸಾಮ್ ಇರುತ್ತೆ. 20ನೆಯ ತಾರೀಕು ನೋಡಿ ಕಂಟಿನ್ಯೂಸ್ ಇದೆ. 20ನೇ ತಾರೀಕು ಫೆಬ್ 2025 ಮೂಲ ಗಣಿತ ಅಂದರೆ ಬೇಸಿಕ್ ಮ್ಯಾಥ್ಸ್ ಅಂತ ಹೇಳ್ತೀವಿ. ಭೂಗೋಳಶಾಸ್ತ್ರ ಅಂತ ಹೇಳಿದರೆ ಜಿಯೋಗ್ರಫಿ ಅಂತ ಹೇಳ್ತೀವಿ. ಕ್ಲಿಯರ್? 21ನೇ ತಾರೀಕು ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಇರುತ್ತೆ. ಅದೇ ದಿನ ಆಟೋಮೊಬೈಲ್ ಇರುತ್ತೆ. ಅರ್ಥ ಇದಲ್ವಾ? ಇನ್ಫಾರ್ಮೇಷನ್ ಟೆಕ್ನಾಲಜಿ ಕೂಡ ಅದೇ ದಿನ ಇರುತ್ತೆ. 22ನೆಯ ತಾರೀಕು ಜೀವಶಾಸ್ತ್ರ ಅಂತ ಹೇಳಿದರೆ ಬಯೋ ಆಯಿತಾ, ನಮ್ಮ ಸೈನ್ಸ್ ವಿದ್ಯಾರ್ಥಿಗಳಿಗೆ. ರಾಜ್ಯಶಾಸ್ತ್ರ ಅಂತ ಹೇಳಿದರೆ ಏನಂತೀರ ಸರ್, ಅದು ಪೊಲಿಟಿಕಲ್ ಸೈನ್ಸ್ ಅಂತ. ನಂತರದಲ್ಲಿ ಸಂಖ್ಯಾಶಾಸ್ತ್ರ ಅಂತ ಇದೆ. ನೆಕ್ಸ್ಟ್ 23/2/2025 ಭಾನುವಾರ ರಜೆ ಆಗಿರುತ್ತೆ, ಸಂಡೇ. ಕೊನೆಯ ಭಾಗದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಪ್ರೀತಿಯ ವಿದ್ಯಾರ್ಥಿಗಳೇ. 24/2 ಮುಂದಿನ ತಿಂಗಳು 24ನೆಯ ತಾರೀಕು ಆಪ್ಷನಲ್ ಕನ್ನಡ ಇರುತ್ತೆ, ಐಚ್ಛಿಕ ಕನ್ನಡ ಅಂತ. ಹಿಂದಿ ಇರುತ್ತೆ ಎಲ್ಲರಿಗೂ, ಉರ್ದು ಸಬ್ಜೆಕ್ಟ್ ಇರುತ್ತೆ, ಲ್ಯಾಂಗ್ವೇಜು ಆಯಿತಾ. ನಂತರದಲ್ಲಿ ತೆಲುಗು, ತಮಿಳು, ಸಂಸ್ಕೃತ ಹಾಗೂ ಫ್ರೆಂಚ್ ಈ ಎಲ್ಲ ಪರೀಕ್ಷೆಗಳು 24/2/2025 ಇರುತ್ತೆ. 25ನೆಯ ತಾರೀಕು ರಸಾಯನಶಾಸ್ತ್ರ ಅಂತ ಹೇಳಿದರೆ ಕೆಮಿಸ್ಟ್ರಿ ಎಕ್ಸಾಮ್ ಇರುತ್ತೆ. ಜೊತೆಗೆ ಎಕನಾಮಿಕ್ಸ್ ಎಕ್ಸಾಮ್ ಕೂಡ ಅದೇ 25ನೆಯ ತಾರೀಕು ಇರುತ್ತೆ. ಸೂಚನಾ ವೇಳಾಪಟ್ಟಿಯಲ್ಲಿ ಏನಾದರೂ ವ್ಯತ್ಯಾಸಗಳೇನಾದರೂ ಇದ್ದಲ್ಲಿ ಕೂಡಲೇ ಉಪನಿರ್ದೇಶಕ ಗಮನಕ್ಕೆ ತರುವಂಥದ್ದು. ಈ ಒಂದು ಟೈಮ್ ಟೇಬಲ್ ರಿಲೀಸ್ ಆಗಿರುವಂಥದ್ದು ಪ್ರೆಸೆಂಟಿಗೆ ಈಗ ತಾವುಗಳು ಎಲ್ಲರೂ ಕೂಡ ನೋಡ್ಬೋದು. ಕೋಲಾರ ಜಿಲ್ಲೆ ಆಯಿತಾ. ಪ್ರತಿಯೊಬ್ಬರಿಗೂ ಒಂದೊಂದು ನಿಮ್ಮ ಜಿಲ್ಲೆಯಲ್ಲಿ ಟೈಮ್ ಟೇಬಲ್ ರಿಲೀಸ್ ಆಗತ್ತೆ. ಇದಕ್ಕೆ ಸಿಮಿಲಾರಿಟಿನೇ ಇರುತ್ತೆ ಸರ್, ಮತ್ತೇನು ತಲೆಬಿಸಿ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ನನ್ನ ಮಾತು ಕೇಳಿ, ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ನಮ್ಮ ಕರ್ನಾಟಕದಲ್ಲಿ ಓದುತ್ತಿರುವ PUCಯ ವಿದ್ಯಾರ್ಥಿಗಳೇ, ನಿಮ್ಮ ಎಲ್ಲ ಪರೀಕ್ಷೆಗಳು 15ನೆಯ ತಾರೀಕೆ ಅಂತ ಅಂದ್ಕೊಳ್ಳಿ ಆಯಿತಾ. ಇನ್ನೂ ಆದಷ್ಟು ಬೇಗನೆ ಪ್ರಾರಂಭ ಮಾಡ್ತಾರೆ. 10 ತಾರೀಕಿನ ಮೇಲೆಯೇ ನಿಮ್ಮ ಎಲ್ಲ ಪರೀಕ್ಷೆಗಳು ಅಂದರೆ ಸೆಕೆಂಡ್ ವೀಕ್ ಅಥವಾ ಥರ್ಡ್ ವೀಕಲ್ಲೇ ಮುಗಿಯುತ್ತೆ
ಸೆಕೆಂಡ್ ಥರ್ಡ್ ವೀಕಲ್ಲೇ ಎಕ್ಸಾಮನ್ನು ಕಂಡಕ್ಟ್ ಮಾಡಿ ಮುಗಿಸ್ಬೇಕಾಗತ್ತೆ. ಯಾಕಂದರೆ ಮಾರ್ಚ್ 1ನೇ ತಾರೀಕಿನಿಂದ ಸೆಕೆಂಡ್ ಇಯರ್ PUC ಎಕ್ಸಾಮ್ ಇದೆ. ಹಾಗಾಗಿ ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದುವರೆಯಲಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆಲ್ಲರಿಗೂ ಕೂಡ ಇಂಗ್ಲೀಷಿನ ಪ್ರಥಮ PUCಯ ವಿದ್ಯಾರ್ಥಿಗಳೇ ಇಂಗ್ಲೀಷಿನ ಗ್ರಾಮರು, ಇಂಗ್ಲೀಷಿನ ಚಾಪ್ಟರ್ ವೈಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಕ್ವಶನ್ಸು, ಇಂಗ್ಲೀಷ್ ಸಬ್ಜೆಕ್ಟಿನ ಇಂಪಾರ್ಟೆಂಟ್ ಕ್ವಶನ್ಸು ಯಾವ ರೀತಿಯಾಗಿ ಓದಬೇಕು ಅದು ಇದು ಎಲ್ಲ ಲಿಂಕುಗಳನ್ನು ಹುಡುಕುವ ಅವಶ್ಯಕತೆ ಇಲ್ಲ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.